ರೇಬಿಸ್ ರೋಗ ಕುರಿತು ಅರಿವು, ಸಾಕು ನಾಯಿಗಳಿಗೆ ಸೂಕ್ತ ಲಸಿಕೆ ಹಾಕಿಸುವಂತೆ ಮನವಿ. ರೇಬಿಸ್ ರೋಗ ಕುರಿತು ಅರಿವು ಮೂಡಿಸುವಲ್ಲಿ ಬೆಂಗಳೂರಿನ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಹೆಚ್ಚಿನ ನಿಗಾ ವಹಿಸಿದ್ದು, ರೇಬಿಸ್ ರೋಗ ಹರಡದಂತೆ ತಡೆಗಟ್ಟಲು ವೈದ್ಯಕೀಯ ಸಂಶೋಧನೆ ನಡೆಸಲು ಮುಂದಾಗಿದೆ. ಈ ಕುರಿತು ಮಹಾವಿದ್ಯಾಲಯದ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶ್ರೀಕೃಷ್ಣ ಐಸ್ಲೂರ್, ರೇಬಿಸ್ ಒಂದು ಮಾರಣಾಂತಿಕ ವೈರಸ್ ರೋಗವಾಗಿದ್ದು, ನಾಯಿಗಳಲ್ಲಿ ರೇಬಿಸ್ ಹರಡುವ ಪ್ರಮಾಣ ಹೆಚ್ಚಿದ್ದು, ನಾಯಿ ಸಾಕುವವರು ಸೂಕ್ತ ರೇಬಿಸ್ ಲಸಿಕೆ ಹಾಕಿಸಬೇಕು. ನಾಯಿ ಕಡಿತಕ್ಕೆ ಒಳಗಾದ ಜನರು ಕೂಡಲೇ ತ್ವರಿತವಾಗಿ ಚಿಕಿತ್ಸೆ ಪಡೆಯಬೇಕೆಂದು ಹೇಳಿದರು. ಹುಚ್ಚು ನಾಯಿ ಕಡಿತಕ್ಕೆ ಒಳಗಾದ ಪ್ರಾಣಿಗಳ ಜೊಲ್ಲಿನಿಂದ ರೇಬಿಸ್ ಬರುವ ಸಾಧ್ಯತೆ ಇದ್ದು, ಜನರು ರೇಬಿಸ್ ರೋಗ ಕುರಿತು ಹೆಚ್ಚಿನ ಜಾಗ್ರತೆ ವಹಿಸುವುದರ ಜೊತೆಗೆ ಸಾಕು ಪ್ರಾಣಿಗಳ ಆರೋಗ್ಯ ವಿಷಯದಲ್ಲಿ ನಿಗಾ ವಹಿಸುವುದು ಸೂಕ್ತ ಎಂದು ತಿಳಿಸಿದ್ದಾರೆ. ಒಂದು ವೇಳೆ ಕಚ್ಚಿದ ಕೂಡಲೇ ಮನುಷ್ಯರಿದ್ದಿರ್ಬೋದು ಅಥವಾ ಪ್ರಾಣಿಗಳಿದ್ದಿರ್ಬೋದು, ಸೂಕ್ತವಾದಂಥ ಚಿಕಿತ್ಸೆಯನ್ನು ಆದಷ್ಟು ತ್ವರಿತವಾಗಿ ಅದಕ್ಕೆ ಒಂದು ಚಿಕಿತ್ಸೆಯನ್ನು ನೀಡಿದರೆ ಈ ಒಂದು ರೇಬಿಸ್ ಮಾರಣಾಂತಿಕ ರೋಗ ಮನುಷ್ಯಗಾಗಲಿ ಅಥವಾ ಪ್ರಾಣಿಗಳಾಗಲಿ ಬರದೇ ಇರೋ ಥರನ ಒಂದು ತಡಿಲಿಕ್ಕೆ ಒಂದು ಕ್ರಮಗಳೆಲ್ಲ ಕೂಡ ಇದೆ. ಈಗಾಗಲೇ ತಮಗೆ ಹೇಳಿರೋ ಹಾಗೆ ಜೊಲ್ಲಲ್ಲಿ ಈ ಒಂದು ವೈರಾಣುವಿನ ಪ್ರಮಾಣ ಅತಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಕಚ್ಚಿದ ಕೂಡಲೇ ಆ ವೈರಾಣು ಯಾವ ಒಂದು ಭಾಗದಲ್ಲಿ ಕಚ್ಚುತ್ತೆ ನೋಡಿ, ಆ ಕಚ್ಚಿದ ಭಾಗದಲ್ಲಿ ಹೋಗಿ ಅಲ್ಲಿ ವೃದ್ಧಿ ಆಗುತ್ತೆ ಮತ್ತು ನರಗಳ ಮುಖಾಂತರ ಅದು ಒಂದು ಸರಿ ಮೆದುಳಿಗೆ ಸೇರಿದ ನಂತರ ಆವಾಗ ಪ್ರಾಣಿಗಳಲ್ಲಾದರೂ ಇದ್ದಿರ್ಬೋದು ಅಥವಾ ಮನುಷ್ಯರಲ್ಲಾದರೂ ಇದ್ದಿರ್ಬೋದು, ರೋಗ ಲಕ್ಷಣಗಳೆಲ್ಲ ಕಂಡುಬರ್ತವೆ. ಈ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಆ್ಯನಿಮಲ್ ಹೆಲ್ತ್ನ ಕೇಂದ್ರ ಸ್ಥಾನ ಇರುವಂಥದ್ದು ಪ್ಯಾರಿಸಲ್ಲಿ, ಫ್ರಾನ್ಸ್ ದೇಶದಲ್ಲಿ. ಅವರು ನಮ್ಮ ಈ ರೇಬಿಸ್ ಒಂದು ಪ್ರಯೋಗ ಸಲುವಾಗಿ ಡೆಡಿಕೇಟೆಡ್ ಲ್ಯಾಬೊರೇಟ್ರಿ, ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿರುವಂಥ ಲ್ಯಾಬೊರೇಟ್ರಿ, ಅದನ್ನು 12ನೇ ಜಾಗತಿಕ ಮಟ್ಟದಲ್ಲಿ OR ರೆಫರೆನ್ಸ್ ಲ್ಯಾಬೊರೇಟ್ರಿ ಅಂತ ಅದಕ್ಕೆ ಒಂದು ನಾಮಕರಣ ಮಾಡಿದ್ದಾರೆ. ಇದನ್ನು ಪರಿಗಣಿಸಿದ್ದಾರೆ ಜಾಗತಿಕ ಮಟ್ಟದಲ್ಲಿ. ಸೊ ಈವರೆಗೆ ನಮ್ಮ ಜಾಗತಿಕ ಮಟ್ಟದಲ್ಲಿ OR ರೆಫರೆನ್ಸ್ ಲ್ಯಾಬೊರೇಟ್ರೀಸ್ 14 ಇದ್ದಾವೆ. ನಮ್ಮದು 12ನೇದು. ಅದನ್ನು ನಮ್ಮ ಭಾರತದಲ್ಲೇ ಇದೆ, ನಮ್ಮ ಕರ್ನಾಟಕದಲ್ಲೇ ಇದೆ, ವಿಶೇಷವಾಗಿ ಬೆಂಗಳೂರಿನಲ್ಲೇ ಇದೆ. ಈಗ ಈ ಒಂದು ಲ್ಯಾಬೊರೇಟ್ರಿಯ ಮುಖ್ಯವಾದಂಥ ಧ್ಯೇಯಗಳಂದರೆ ನಮ್ಮ ಏಷ್ಯಾದ ಈ ಭಾಗದಲ್ಲಿ, ದಕ್ಷಿಣ ಏಷ್ಯಾ ಅಥವಾ ಸೌತ್ ಈಸ್ಟ್ ಏಷ್ಯಾ ಭಾಗ ಇದ್ದಿರ್ಬೋದು, ಆಫ್ರಿಕಾದಲ್ಲಿ ಅಥವಾ ನಮ್ಮ ರಷ್ಯಾದಲ್ಲೂ ಕೂಡ ಬಂದುಬಿಟ್ಟು ನಮ್ಮಲ್ಲಿ ತರಬೇತಿ ಕೊಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಕೂಡ ಎಲ್ಲ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನಮ್ಮ ಪಶುವೈದ್ಯಾಧಿಕಾರಿಗಳಿಗೂ ಮತ್ತು ನಮ್ಮ ಮೆಡಿಕಲ್ ಡಾಕ್ಟರ್ಸ್ಗೂ ಕೂಡ ನಾವು ತರಬೇತಿ ಎಲ್ಲ ಕೊಡ್ತಾ ಇದ್ದೀವಿ. ಇದರ ಒಂದು ಸದುಪಯೋಗನ ನಮ್ಮ ದೇಶ ಪಡ್ಕೊಳ್ತಾ ಇದೆ ಮತ್ತು ನಮ್ಮ ಏಷ್ಯಾ ಖಂಡ ಕೂಡ ಪಡ್ಕೊಳ್ತಾ ಇದೆ.